ಬಿಳಿ ನೊಣಗಳನ್ನ ಹೇಗೆ ನಿಯಂತ್ರಿಸಬೇಕು ಅನ್ನೋದು ತುಂಬಾ ಜನ ರೈತರ ಪ್ರಶ್ನೆ ಹಾಗೂ ಸಮಸ್ಯೆ. ನಿಮ್ಗೂ ಇದೇ ಸಮಸ್ಯೆ ಇದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಸೀರೀಸ್3ಗೆ ನಿಮ್ಗೆ ಸ್ವಾಗತ. ಬಿಳಿ ನೊಣಗಳು ನೋಡೋದಕ್ಕೆ ಸಣ್ಣ ಗಾತ್ರದಲ್ಲಿದ್ರು ನಿಮ್ಮ ಬೆಳೆಗೆ ದೊಡ್ಡ ಮೊತ್ತದಲ್ಲಿ ನಷ್ಟವನ್ನು ಉಂಟು ಮಾಡುತ್ತದೆ. ಇವು ಸಸ್ಯಗಳಿಂದ ರಸವನ್ನು ಹೀರಿ ಎಲೆಗಳನ್ನು ಮುದುರಿಕೊಳ್ಳುವಂತೆ ಮಾಡಿ ಡೇಂಜರಸ್ ವೈರಸ್ ರೋಗಗಳನ್ನು ಸಹ ಹರಡುತ್ತವೆ. ನಂತರ ಎಲೆಗಳು ಹಳದಿ ಬಣ್ಣಕ್ಕೆ ಬದಲಾಗುತ್ತದೆ, ಒಣಗಿ ಹೋಗುತ್ತವೆ, ಕೊನೆಗೆ ಎಲೆಗಳು ಉದುರಿ ಹೋಗುತ್ತವೆ. ಇದರಿಂದ ನಿಮ್ ಇಳುವರಿ ಹಾಗೂ ಲಾಭ ಮಣ್ಣು ಪಾಲಾದಂತೆ. ಹಾಗಾಗಿ ನಿಮ್ ಬೆಳೆನ ಪ್ರತಿ ಹಂತದಲ್ಲೂ ಅವುಗಳಿಂದ ನಿಯಂತ್ರಣ ಮಾಡೋದು ತುಂಬಾ ಮುಖ್ಯ. ಬಿಳಿ ನೊಣಗಳನ್ನು ತಡೆಯಲು ಮೊದಲು ಕಳೆಗಳನ್ನು ಹಾಗೂ ಸೋಂಕಿತ ಎಲೆಗಳನ್ನು ತೆಗೆದುಹಾಕಿ. ಬೆಳೆಯ ಆರಂಭಿಕ ಹಂತದಲ್ಲೇ ಬಿಳಿ ನೊಣಗಳನ್ನು ನಿಯಂತ್ರಿಸಲು ಹೊಲಕ್ಕೆ ಎಕರೆಗೆ 25ರಿಂದ 30 ತಪ ಸ್ಟಿಕ್ಕಿ ಟ್ರಾಪ್ಸ್ ಗಳನ್ನ ಬಳಸಿ. ಇನ್ನು ಇವುಗಳ ದಾಳಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ರೆ ಮೀಡಿಯಾ ಕೀಟನಾಶಕ ಎಕರೆಗೆ 90 to 100 ml ಅಥವಾ ಟಾಟಾ ಮೀಡಾ ಎಕರೆಗೆ 40 to 50 ml ಅಥವಾ ಆಕ್ಟಾರ ಎಕರೆಗೆ 80 ml. ದಾಳಿ ಜಾಸ್ತಿ ಆಗಿದ್ರೆ ಬೆನಿವಿಯಾ 1 ಲೀಟರ್ ನೀರಿಗೆ 0.75 to 1.8 ml ಅಥವಾ ಉಲಾಲಾ 1 ಲೀಟರ್ ನೀರಿಗೆ 0.3 to 0.4 ಗ್ರಾಮ್ ನ ಯೂಸ್ ಮಾಡಿ. ಆದ್ರೆ ಒಂದ್ ನೆನಪಿಲ್ಲಿ, ಇವೆಲ್ಲ ಜನರಲ್ ಆಗಿ ರೆಕಮೆಂಡ್ ಮಾಡಿರೋ ಡೋಸೇಜ್ಗಳು. ಶಿಫಾರಿತ ಬೆಳೆ ಹಾಗೂ ಡೋಸೇಜ್ಗಾಗಿ ಲೀಫ್ಲೆಟ್ ಅನ್ನು ಕಡ್ಡಾಯವಾಗಿ ಓದಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ಹಾಗೂ ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಮುಂದಿನ ಬುಧವಾರ ಮತ್ತೆ ಸಿಗೋಣ.